ಪ್ರೀತಿಯ ಸ್ನೇಹಿತರೆ, ಶರಣಾರ್ಥಿ. ಪ್ರೀತಿಯ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ವಿಶೇಷ ಮಾಹಿತಿಯಪ್ಪ ಅಂದರೆ, ನ್ಯೂ ಜಾಬ್ ಕನ್ನಡದಲ್ಲಿ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿನ ಪ್ರತಿನಿತ್ಯ ಕೊಡ್ತಾ ಇದ್ವಿ. ಆ ಯಾವುದೇ ರೀತಿಯ ನೋಟಿಫಿಕೇಶನ್ ಈಗ 5-6 ತಿಂಗಳಿಂದ ನೋಟಿಫಿಕೇಶನ್ ಬರ್ತಾ ಇಲ್ಲ. ಯಾವುದೋ ಒಂದು ಕಾರಣಾಂತರಗಳಿಂದ ಆ ವಿಡಿಯೋ ನಾನು ಅಪ್ಲೋಡನ್ನು ಮಾಡೋದನ್ನು ನಿಲ್ಲಿಸಿದ್ದೆ. ಇನ್ನು ಮುಂದೆ ಅಂದರೆ 15 ಮಾರ್ಚ್ 2026ರಿಂದ ಆರಂಭವಾಗಿದೆ. ಮತ್ತೆ ನಾನು ಈಗ ಪ್ರತಿನಿತ್ಯ ನ್ಯೂ ಜಾಬ್ ಕನ್ನಡದಲ್ಲಿ ಕೂಡ ಉದ್ಯೋಗ ಮಾಹಿತಿ ನೀಡ್ತಾ ಇದ್ದೀನಿ. ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನೀಡ್ತಾ ಇದ್ದೇನೆ. ನೀವು ಮೊದಲು ಯಾವ ರೀತಿ ನನ್ನ ಚಾನಲ್ಗೆ ಪ್ರೋತ್ಸಾಹಿಸಿದಿರಿ, ಬೆಂಬಲಿಸಿದಿರಿ, ಅದೇ ರೀತಿ ಮುಂದೆ ನಮಗೆ ಪ್ರೋತ್ಸಾಹಿಸಿ ಬೆಂಬಲಿಸಿ. ಅದರಲ್ಲಿ ಬಹುಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಭೆಗಳೇನಿದ್ದರಿ ಅಂಥವ್ರಿಗೆ ಒಂದು ಅನುಕೂಲಕರವಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇನ್ನೊಂದು ಹೆಜ್ಜೆಯನ್ನು ಇಟ್ಟಿದೆ ನ್ಯೂ ಜಾಬ್ ಕನ್ನಡ. ಏನಪ್ಪ ಅಂದರೆ, ನಾವು ಉದ್ಯೋಗ ಮಾಹಿತಿ ಕೊಡೋದು ಅಲ್ಲದೇ ಯಾರಿಗೆಲ್ಲ ಒಂದು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಕ್ಕೆ ಆಗೋದಿಲ್ಲೋ ಅಂಥ ಒಂದು ಅಭ್ಯರ್ಥಿಗಳು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವ್ಯಾಟ್ಸಪ್ ನಂಬರನ್ನು ನೀಡಲಾಗಿದೆ. ಆ ನಂಬರಿಗೆ ನೀವು ಡೈರೆಕ್ಟಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ವ್ಯಾಟ್ಸಪ್ ಮುಖಾಂತರ ನಿಮ್ಮ ಡಾಕ್ಯುಮೆಂಟನ್ನು ನಮಗೆ ಕಳಿಸ್ಕೊಟ್ರೆ ನಾವು ನಿಮಗೆ ಅರ್ಜಿಗಳನ್ನ ಸಲ್ಲಿಸಿ PDF ಫೈಲನ್ನು ಮತ್ತೆ ನಿಮಗೆ ವ್ಯಾಟ್ಸಪ್ ಮುಖಾಂತರ ಕಳಿಸ್ಕೊಡಲಾಗುವುದು. ಇದೇ ಥರದ ಉದ್ಯೋಗ ಮಾಹಿತಿ ನಾವು ಪ್ರತಿನಿತ್ಯ ಕೊಡ್ತಾ ಇದ್ದೀವಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಜೊತೆಗೆ ಈ ಒಂದು ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಯಾಕಪ್ಪ ಅಂದರೆ ಇದು ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಜೊತೆಗೆ ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿನ ಪ್ರತಿನಿತ್ಯ ಕೊಡಲಿಂದ ಯಾರಿಗೂ ಕೂಡ ಒಂದು ಉದ್ಯೋಗ ಅವಕಾಶವನ್ನು ಮಿಸ್ ಆಗಬಾರ್ದು ಅನ್ನೋದೇ ನನ್ನ ಮುಖ್ಯ ಉದ್ದೇಶವಾಗಿದೆ.